ಕಂಗ್ರಾಚುಲೇಷನ್ಸ್ ಗೀತಾ. ಯಾತಕ್ಕೆ? ನೀನ್ ಫಸ್ಟ್ ನೈಟ್ ಅಲ್ವೇನೆ ಗೀತಾ, ಅದಕ್ಕೆ. ಇಷ್ಟವಾದವ್ರಿಗೆ ಮನ್ಸ್ ಕೊಟ್ಟು ಬದುಕನ್ನ ಜೊತೆಯಾಗಿ ಕಳೆದ್ರೆ ಅದಕ್ಕೊಂದ್ ಬೆಲೆ ಇರುತ್ತೆ ಅನ್ನೋ ಭರವಸೆ ಇಟ್ಟು ಭವಿಷ್ಯದ ಪ್ರಯಾಣ ಮಾಡೋದಕ್ಕೆ ಪ್ರಾರಂಭ ಮಾಡೋ ಮೊದಲನೇ ಹೆಜ್ಜೆ ಮೊದಲ ರಾತ್ರಿ ಅನ್ಸ್ಕೊಳತ್ತೆ. ಆದ್ರೆ ಇಲ್ಲಿ ಅದಾಗ್ತಿಲ್ಲ. ನನಗೆ ಈ ಜನ್ಮಕ್ಕೆ ವಿಜಯ್ ಇಷ್ಟ ಆಗೋದಿಲ್ಲ ಅನ್ನೋದು ನಿಮಗೂ ಗೊತ್ತಿದೆ. ಗೊತ್ತು, ಆದ್ರೂ ನಿಮ್ಮಪ್ಪನ್ ಬಲವಂತಕ್ಕೆ ನಾನ್ ಬಲಿ ಆಗಲ್ಲ, ಆಗ್ಬಾರ್ದು ಅಷ್ಟೇ. ಅಲ್ವೇ ಗೀತಾ, ನಿಮ್ಮಪ್ಪ ನಿನ್ ಮೇಲಿರೋ ಸಿಟ್ ಬಿಟ್ಟು ಅಲ್ಲಿಗೆ ಬಂದಿದ್ದಾರೆ. ಎಲ್ಲೋ ಒಂದ್ ಕಡೆ ನಿಮ್ ಕುಟುಂಬದಲ್ಲಿದ್ದ ಮನಸ್ತಾಪ ಮುಗ್ದೋಗಿದೆ ಅಂದ್ಮೇಲೆ ನೀನ್ ಇದಕ್ ಯಾಕೆ ಒಪ್ಕೋಬಾರ್ದು? ಒಂದು ಮನಸ್ತಾಪ ಮುಗಿಯೋಕೆ ಇನ್ನೊಂದ್ ಮನಸ್ತಾಪ ಶುರು ಆಗ್ಬೇಕು ಅನ್ನೋ ಎಲ್ಲಾದ್ರೂ ನಿಯಮ ಇದೆಯಾ ಶರಣ್ಯ? ಇಷ್ಟಕ್ಕೂ ನಾನೇನಾದ್ರೂ ವಿಜಯ್ನ ಮದ್ವೆ ಆಗಿದ್ದೀನಾ? ಅವನೇನಾದ್ರೂ ನನ್ ಕೊರಳಿಗೆ ತಾಳಿ ಕಟ್ಟಿದನಾ? ನಾನ್ ತಾಳಿ ಕಟ್ಕೊಂಡ್ ಬಂದಿದ್ದೀನಿ, ಇಲ್ಲಿದ್ದೀನಿ ಅಂದ್ರೆ ಅವನು ನನಗ್ ಮಾಡಿದ ಅನ್ಯಾಯನ ಈ ಜಗತ್ತಕ್ಕೆ ತೋರ್ಸಕ್ ಬಂದಿರೋದು. ಗೀತಾ ಬಾಳ್ ಹಾಳ್ ಮಾಡೋದಕ್ಕೆ ಅವಳ ಜೊತೆ ಗೆಸ್ಟ್ ಹೌಸ್ ಅಲ್ಲಿ 10 ನಿಮಿಷ ಸುಮ್ನೆ ಇದ್ದೆ. ಅಲ್ಲಿ ಅವಳಿಗೆ ಯಾವ ಅನ್ಯಾಯನೂ ಆಗಿಲ್ಲ ಅನ್ನೋದನ್ನ ಸಮಾಜದ ಮುಂದೆ ಬಾಯ್ ಬಿಡ್ಬೇಕು. ನನ್ನ ಮತ್ತೆ ನನ್ನ ಕುಟುಂಬದವ್ರ ಮಾನ ಮರ್ಯಾದೆ ಮುಕ್ಕಾಗಿಲ್ಲ ಅನ್ನೋದನ್ನ ಈ ಸಮಾಜಕ್ಕೆ ತೋರ್ಸಕ್ಕೆ. ಆ ಉದ್ದೇಶ ಸೋಲ್ಬೇಕು. ನಿನ್ ಉದ್ದೇಶ ಏನೋ ಸರಿ ಗೀತಾ, ಆದ್ರೆ ನಿಮ್ಮಪ್ಪ ನಿನ್ನ ಸಿಗಾಕ್ಸಿದಾರಲ್ಲ. ವಿಜಯ್ ನೀನು ಇಡೀ ರಾತ್ರಿ ಒಂದೇ ಕಡೆ ಸಿಗಾಕೊಂಡ್ರೆ ಏನ್ ಬೇಕಾದ್ರೂ ಆಗ್ಬೋದಲ್ವಾ? ನೋಡ್ರೆ, ನಾನ್ ಬಲಿ ಆಗಲ್ಲ, ಅವನು ಬಲಿ ಹಾಕ್ಬೋದಲ್ವಾ? ನಿನ್ ಮಟ್ಟ ಹಾಕೋ ಅವಕಾಶಕ್ಕೆ ಅವನ್ ಕಾಯ್ತಿರ್ತಾನೆ. ಇಂಥ ಸಮಯದಲ್ಲಿ ನಡಿಬಾರ್ದು ನಡೆದ್ರು ಮನೆಯವರು ಅದನ್ನ ಶುಭ ಅಂತ ಅನ್ಕೋತಾರೆ, ಆದ್ರೆ ಹಾಳಾಗೋದ್ ನೀನು. ನನಗೂ ಅದೇ ಟೆನ್ಷನ್ ಆಗ್ತಿರೋದ್ ಕಂಡ್ರೆ. ಈಗೇನೇ ಮಾಡ್ತೀಯಾ? ಅಯ್ಯೋ, ನನ್ಗೂ ಅದೇ ಗೊತ್ತಾಗ್ತಿಲ್ಲ ಕಣ್ರೆ. ನೀವೇನಾದ್ರೂ ಐಡಿಯಾ ಕೊಡ್ತೀರಾ ಅಂತ ಕಾಲ್ ಮಾಡಿದ್ರೆ ನೀವು ಭಯ ಇಡ್ಸ್ತಿದ್ದೀರಲ್ಲ. ಭಯ ಯಾಕೆ ಮಗಳೇ? ಈತ ಜೀವನದಲ್ಲಿ ಮೊದಲನೇ ಹೆಜ್ಜೆ ಇಡಬೇಕಾದ್ರೆ ಭಯ ಆಗೋದು ಸಹಜ. ಹಾಗಂತ ಹೆಜ್ಜೆನೆ ಇಡದೇ ಇದ್ರೆ ನಡಿಗೆ ಹೇಗಾಗುತ್ತೆ, ಪ್ರಯಾಣ ಹೇಗ್ ಸಾಗುತ್ತೆ? ಇಲ್ಲ, ಸೀರೆ ಕೊಡೆ. ಗೀತಾ ತಗೋ ಮಗ್ಳೆ, ಈ ಸೀರೆ ಉಟ್ಕೊಂಡು ರೆಡಿ ಆಗೋ. ಅಮ್ಮ, ಯಾಕಮ್ಮ? ಶುಭ ಕಾರ್ಯಕ್ಕೆ ಮುಂಚೆ ನಡಿಬೇಕಾದ ಕಾರ್ಯ ಬೇಕಾದಷ್ಟಿದೆ. ಎರಡೂ ಕುಟುಂಬದವ್ರು ಸೇರಿ ಸಂಭ್ರಮಾಚರಣೆ ಮಾಡಿ ನಿಮ್ಗೆ ಆಶೀರ್ವಾದ ಮಾಡ್ಬೇಕಲ್ವಾ? ಶ್ರುತಿ ಬಂಗಾರ, ಅತ್ತಿಗೆಗೆ ಸೀರೆ ಉಟ್ಕೊಳಕ್ ಸಹಾಯ ಮಾಡಮ್ಮ. ಆಗ್ಲೇ ಮಕ್ಳ ಹೋಗಿ ಅಂದ್ರಿ, ಇದು ದೊಡ್ಡವ್ರ ವಿಷಯ ಅಂದ್ರಿ. ತುಂಟಿ ಮಾತಾಡ್ಬೇಕಾದ್ರೆ ದೊಡ್ಡವರು ಇರ್ಬೇಕು, ಆದ್ರೆ ಸಂಭ್ರಮದ ಚಟುವಟಿಕೆಯಲ್ಲಿ ಮಕ್ಕಳು ಇರ್ಬೇಕಮ್ಮ. ಹೋಗಮ್ಮ, ಅತ್ತಿಗೆಗೆ ಸಹಾಯ ಮಾಡು. ಇನ್ ಸ್ವಲ್ಪ ದಿನ ಆದ್ಮೇಲೆ ನಿನಗೂ ಮದ್ವೆ ಆಗೋ ಯೋಗ ಬರುತ್ತಲ್ಲ, ಹಾಗಿದೆಲ್ಲ ಗೊತ್ತಿರ್ಬೇಕಲ್ಲ. ಅಮ್ಮ, ಸುಶೀಲಾ, ಮಗಳು ನಾಚ್ಕೋತಾ ಇದ್ದಾಳೆ, ಅವ್ರು ಮಾಡ್ಕೊಳ್ತಾರೆ ಬಾರೆ. ಗೀತಾ ಹುಷಾರು, ಏನ್ ಹೆದರ್ಕೋಬೇಡ. ಅಯ್ಯಯ್ಯಯ್ಯ, ಅಳಿಯನಿಗೆ ಪಂಚೆ ಶರ್ಟ್ ಕೊಡ್ಬೇಕು, ಕರೆದ್ರೆ ಬರೋದೇ ಇಲ್ಲ, ಎಳ್ಕೊಂಡೇ ಹೋಗ್ಬೇಕು ನೀನ, ಬಾರೆ. ಮಾಡ್ಬೇಕು, ಏನಾದ್ರೂ ಮಾಡ್ಬೇಕು. ಮರ್ಡ್ರ್ ಮಾಡು. ಹೋಗೋಣ, ಮರ್ಡ್ರ್ ಮಾಡು, ಕುಂದಾಕು. ನೋಡು ವಿಜಯ, ಅಕಸ್ಮಾತ್ ಆಗಿ ನಿನ್ನ ಮನಸ್ಸಲ್ಲಿ ಎಲ್ಲ ಒಂದ್ ಕಡೆ ಇಲ್ಲ ಅದ್ರ ಪಡೆಗೆ ಆಗ್ತಿದೆ, ನಾನು ಅನ್ಕೊಂಡಂಗ ಆಗ್ತಿಲ್ಲ, ಇನ್ನು ಆ ಗೀತಾಳ ಜೊತೆ ಫಸ್ಟ್ ನೈಟ್ ಮಾಡೋದೇ ಬೆಟರ್ ಅಂತ ನಿನ್ನ ಮನಸ್ಸಲ್ಲಿ ಏನಾದ್ರೂ ಆಸೆ ಹುಟ್ಟಿದ್ರೆ ಆಸೆನ ಮರ್ಡ್ರ್ ಮಾಡು, ಕೊಂದಾಕ್ ಮಾಮ. ನಿನಗೇನ್ ತಲೆ ಕೆಟ್ಟಿದ್ಯಾ ಮಾಮ? ಸ್ವಲ್ಪ ಆಸೆ ಆಗುತ್ತೆ ಅಂತ ಆಲದ ಮರಕ್ಕೆ ಹೋಗಿ ನೇಣು ಹಾಕೊಳಕ್ಕಾಗುತ್ತಾ?
ನೋಡು ವಿಜಿ, ನಾನು ನಿನ್ಗೊಂದು ಕಿವಿ ಮಾತು ಹೇಳ. ನೀನು ಒತ್ತಾಯ ಕಟ್ಬಿದ್ದು ಅಥವಾ ಮತ್ತೊಂದು ಕಟ್ಬಿದ್ದು ಗೊತ್ತಿಲ್ಲ ನಂಗೆ, ನೀನು ಆ ಗೀತಾಳ ಜೊತೆ ಅಡ್ಜಸ್ಟ್ ಆಗಬಹುದೇನು, ಆದ್ರೆ ನಿನ್ನಮ್ಮ ನೆವರ್, ನೋ ವೇ, ಚಾನ್ಸೇ ಇಲ್ಲ. ಆದ್ರೆ ನನ್ನ ತಂಗಿಯಮ್ಮ ಆ ಗೀತಾನ ಈ ಮನೆ ಸೊಸೆ ಅಂತ ಒಪ್ಕೊಳ್ಳೋಕೆ ಯಾವತ್ತಿಗೂ ಸಾಧ್ಯ ಇಲ್ಲ. ಬರ್ದಿಟ್ಕೊ. ಮಾಮ, ಗೀತನ ದ್ವೇಷ ಮಾಡೋದ್ರಲ್ಲಿ ನನ್ನ ಅಮ್ಮಂಗಿಂತ ಒಂದ್ ಕೈ ಮೇಲೋ. ನನಗೊಂದು ಅವಕಾಶ ಸಿಕ್ಕಿದ್ರೆ ಸಾಕು, ಗೀತ ಬಾಡಿಲಿರೋ 206 ಮೂಳೆನ ಮುರಿದಾಕ್ತೀನಿ. ಹೆಂಗೋ 206 ಮೂಳೆಗಳನ್ನ ಮುರಿತ್ಯಾ, ಇನ್ನೊಂದ್ 2-3 ಮೂಳೆಗಳನ್ನ ಯಾಕೆ ಬಿಡೋದು, ಅದನ್ನು ಮುರಿದಾಕು. ಮಾಮ, ಬಾಡಿಲಿರೋ ಮೂಳೆಗಳು ಅಷ್ಟೇ ಮಾಮ. ಆದ್ರೆ ಒಂದ್ ವಿಷಯ ಇದೆ ಮಾಮ, ಆ ಗೀತಾ ಅಪ್ಪನ್ ಮಾತ್ರ ಗೋಣಿ ಚೀಲದಲ್ಲಿ ಕಟ್ಟಿ ಏರೋಪ್ಲೇನ್ ಎತ್ತಿ ಹಾಕಿ ಬ್ಯಾಟಲ್ ಚಚ್ಚಬೇಕು ಅಂತ ಆಸೆ ಆಗ್ತಿದೆ. ಅವನು ಕೊಡ್ತಾ ಇರೋ ಟಾರ್ಚರ್ಗೆ ಅಳಿ ಅಂದ್ರೆ ಅಳಿಮಯ್ಯ, ಗೋಣಿ ಚೀಲ ತರ್ಲಾ? ಯಾಕೆ? ಏನಿಲ್ಲ ಪಾಪಿ, ಪಾಪಿ ಅಲ್ಲ, ಬಿಪಿ. ಬಿಪಿ 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 ನಿಮ್ಮನ್ನ ತೂಗಿ ತುಲಾಭಾರ ಮಾಡೋಣ ಅಂತ. ಜೋಕು ಜೋಕು. ಅಳಿ ಅಂದ್ರೆ ಇದರಲ್ಲಿ ಪಂಚೆ ಶರ್ಟ್ ಇದೆ, ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಇದು ರಾತ್ರಿ ಕಾರ್ಯಕ್ರಮಕ್ಕ. ಅದಕ್ಕೆ ಜಬರ್ದಸ್ತ್ ಆಗಿರೋ ರೇಷ್ಮೆ ಬಟ್ಟೆ ತೆಗೆದಿಟ್ಟಿದ್ದೀನಿ. ಇದು ಅದಕ್ ಮುಂಚೆ ನಡೆಯುವ ವಿನೋದಾವಳಿ, ಮನೆ ಮಂದಿ ಎಲ್ಲ ಸೇರಿ ಮಾಡೋ ಶಾಸ್ತ್ರ ಅಂತ ತಿಳ್ಕೊ. ನೀವಿದ್ರೆ ಹಾವಳಿ ಗ್ಯಾರಂಟಿ ಬಿಡಿ. ಅಲ್ಲಿ ನೀವೊಬ್ಬರೇ ಇರಲ್ಲ ಅಳಿ ಅಂದ್ರೆ, ನಾವು ಇರ್ತೀವಿ, ಗೀತಾನೂ ಇರ್ತಾಳೆ. ಏನದು ಶಾಸ್ತ್ರ, ನಂಗೆ ಅರ್ಥ ಆಗಿಲ್ಲ. ಸಸ್ಪೆನ್ಸ್. ನೀವು ಸಸ್ಪೆನ್ಸ್ ಅಂತ ಹೇಳಿದ್ರೆ ನಾವು ತಿಳ್ಕೊಳ್ಳೋದು ಬೇಡವಾ? ಏನು ಎತ್ತ ಎಲ್ಲಿ ಹೇಗೆ ಅಂತ ನಮ್ಗೆ ಗೊತ್ತಾಗೋದು ಬೇಡವಾ? ನಮ್ಮ ವಿಜಯ್ ಅದಕ್ಕೆ ರೆಡಿ ಆಗೋದು ಬೇಡವಾ ಅಲ್ವೇನೋ? ಸೀತಾರಣ್ಣ, ಸುಮ್ಮನೆ ಇದ್ರೆ ಸಾಕು, 1000 ಪ್ರಶ್ನೆ ಕೇಳ್ತೀಯಪ್ಪ. ಅಲ್ಲೋಡು, ಶಾಸ್ತ್ರದಲ್ಲಿ ಗೀತನೂ ಇರ್ತಾಳೆ ಅಂದ ಮಾತ್ರಕ್ಕೆ ಅಳಿಯಂದ್ರ ಮುಖ ಕಳೆ ಕಳೆಯಾಗಿದೆ. ಕಳೆ ಎಲ್ಲ ನೀವು ಒಬ್ಬನೇ ಸಿಕ್ಕರೆ ಕೊಲೆ ಮಾಡಾಕ್ತಾನೆ ಅವನು. ಬೈದ್ರಾ? ಇಲ್ಲ, ಕಳೆ ಕಳೆ ನೋಡಿ, ಒಂದು ಪ್ರಶ್ನೆ ಇಲ್ಲ, ಒಂದು ವಿಚಾರಣೆ ಇಲ್ಲ. ಹಾ ಸರಿ ಸರಿ, ನನಗೆ ತುಂಬಾ ಕೆಲಸ ಇದೆ, ಕೆಳಗಡೆ ಹೋಗಿ ಅರೇಂಜ್ಮೆಂಟ್ ಮಾಡಬೇಕು. ಹೌದು, ತಗೊಳ್ಳಿ. ನಿಮ್ಗೆ ಹೇಗೋ ಮಾಡೋ ಕೆಲಸ ಇಲ್ಲ, ಅಳಿ ಅಂದ್ರಿಗೆ ಪಂಚೆ ಉಡ್ಸಿ, ಬೇಗ ರೆಡಿಯಾಗಿ ಬಂದ್ಬಿಡಿ ಅಳಿ ಅಂದ್ರೆ. ಏನೇ ಗೀತಾ ಮತ್ತೆ ಫೋನೇ ಮಾಡಿಲ್ಲ? ನೀವ್ ಫೋನ್ ಮಾಡಿ ಭಯ ಇಡಿಸ್ತೀರಾ ಅಂತ ಹೇಳ್ದವಳು ಮತ್ತೆ ಫೋನ್ ಮಾಡಿಲ್ಲ ಅಂದ್ರೆ ಮೊದಲನೇ ರಾತ್ರಿನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಲಾ? ಇಲ್ಲ ಇಲ್ಲ, ಏನೇ ಆದ್ರೂ ಗೀತಾ ಇದನ್ನ ಒಪ್ಕೊಂಬಾರ್ದು. ಅವಳು ಇಷ್ಟೆಲ್ಲ ಮಾಡಿದ್ದು ಆ ವಿಜಯ್ ದುರಾಂಕಾರನ ಮಣ್ಣ್ ಮಾಡ್ಬೇಕು ಅಂತ. ಅದೆಲ್ಲ ಬಿಟ್ಟು ಅವನ್ ಪಾಲಿಗೆ ಹೆಣ್ಣಾಗೋದು ಅಂದ್ರೆ ಹೇಗೆ? ಲೈಫಲ್ಲಿ ಎಲ್ಲ ಅಷ್ಟೇ ಸಿಂಕು, ನಾವು ಯಾವ್ದು ಬೇಡ ಅಂತೀವೋ ಅದೇ ಹತ್ರ ಬರುತ್ತೆ. ಅದ್ರ ಜೊತೆನೆ ಬದುಕ್ಬೇಕಾಗತ್ತೆ ಕಣ. ಬದುಕೋ ಆಸೆ ಪಡ್ಕೊಂಡು ಜೀವನ ನಡೆದ್ರೆ ಸಂತೋಷ ಇರುತ್ತೆ ಕಣ್ರೆ. ಆದ್ರೆ ಅವಳು ಯಾವ್ದನ್ನ ಅಸಹ್ಯ ಅಂತ ಹೇಳ್ತಿದ್ಲೋ ಅದ್ರ ಜೊತೆನೆ ಬದುಕ್ಬೇಕು ಅಂದ್ರೆ ಹೇಗೆ? ಅದು ನಿಜ. ಒಟ್ನಲ್ಲಿ ಗೀತಾ ಸರಿಯಾಗಿ ಸಿಕ್ಕಾಕೊಂಡಿದ್ದಾಳೆ. ಅವಳ ಅಪ್ಪ ಅಮ್ಮ ಅವ್ರ ಮನೆಗೆ ಹೋಗಿದ್ದೆ ಅವಳು ಕಂಟಕ ಆಯ್ತು. ಕಂಟಕ ಶುರು ಆಗಿದ್ದು ಈಗಲ್ಲ ಶರಣ್ಯ. ಅವಳು ಯಾವಾಗ ವಿಜಯ್ ಜೊತೆ ತಕರಾರು ಶುರು ಮಾಡ್ಕೊಂಡ್ಲೋ ಅವಾಗಿಂದ ಒಂದಲ್ಲ ಒಂದ್ ಪ್ರಾಬ್ಲಮ್ಗಳು ಬರ್ತಾನೆ ಇದಾವೆ. ನಿಜ, ಸಮಸ್ಯೆನ ಬಾ ಅಂತ ಕರೆದಿದ್ದು ಗೀತಾ. ಇವತ್ತು ಅದ್ರ ಮಧ್ಯೆ ಸಿಕ್ಕಾಕೊಂಡು ಒದ್ದಾಡ್ತಿರೋದು ಗೀತಾ. ಫ್ರೆಂಡ್ಸ್ ಆಗಿ ಅವಳಿಗೆ ಇವಾಗ ನಾವು ಯಾವ ಸಹಾಯನೂ ಮಾಡಕ್ಕಾಗ್ತಿಲ್ಲ. ಹಾಗಾದ್ರೆ ಈಗ ಗೀತಾ ಏನೇ ಮಾಡ್ತಾಳೆ? ಈ ಫಸ್ಟ್ ನೈಟ್ ನ ತಪ್ಸೋಕೆ ವಿಜಯ್ ಮತ್ತು ಗೀತಾ ಮನ್ಸ್ ಮಾಡ್ಬೇಕು. ಮೊದ್ಲು ಗೀತಾ ವಿಜಯ್ಗೆ ಪರಿಸ್ಥಿತಿ ಅರ್ಥ ಮಾಡಿಸ್ಬೇಕು. ಇಲ್ಲ ಅಂದ್ರೆ ಸಿಟ್ಟಿನ ಕೈಗೆ ಬುತ್ತಿ ಕೊಡೋ ವಿಜಯ್ ಏನ್ ಬೇಕಾದ್ರೂ ಮಾಡ್ತಾನೆ.
ಲೇ ಗೀತಾ, ಏನಾದ್ರೂ ಮಾಡೆ ಈ ಫಸ್ಟ್ ನೈಟ್ ಅನ್ನೋ ಸುಳಿಯಿಂದ ತಪ್ಪಿಸ್ಕೊಳೆ. ಎಲ್ಲಿಯ ವಿಜಯ್? ಇದೆಲ್ಲ ಹೀಗ್ ಮುಂದುವರಿಯೋದಕ್ಕೆ ಅವನೇ ಕಾರಣ. ಎಲ್ಲಿ ಆ ಗೀತಾ? ಎಲ್ಲ ಆಗ್ತಿರೋದು ಅವಳಿಂದಾನೆ. ಏನ್ ಮಾಡಕ್ ಹೊರಟಿದ್ಯಾ ನೀನು? ಏನೇ ಮಾತಾಡ್ತಿರೋ ನೀನು ನೀನು ಅಂತ ಬಂದ್ಬಿಡ್ತೀಯಾ? ಮಾಡ್ತಿರೋದಲ್ಲ ನೀನು ನಿಮ್ಮಪ್ಪ. ನೋಡು, ನಮ್ ಅಪ್ಪನ ವಿಷಯಕ್ಕೆ ಬಂದ್ರೆ ಚೆನ್ನಾಗಿರಲ್ಲ. ಏನೇ ಮಾಡ್ತೀಯಾ? ನಿಮ್ಮಪ್ಪ ಅಲ್ಲ, ನಿಮ್ ತಾತನ ವಿಷಯಕ್ಕೂ ಬರ್ತೀನಿ. ಏಯ್ ಏಯ್ ನೋಡು ವಿಜಯ್, ಸೆನ್ಸಿಬಲ್ ಆಗಿ ಯೋಚನೆ ಮಾಡು. ನಾವಿಬ್ರು ಈ ರೀತಿ ಜಗಳ ಮಾಡೋದ್ರಲ್ಲಿ ಅರ್ಥ ಇದ್ಯಾ? ಮೆತ್ತಗ್ ಮಾತಾಡಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅನ್ಕೊಂಡಿದ್ಯಾ? ಆಗಲ್ಲ. ನನಗೇನಾಗುತ್ತೆ ಅನ್ಕೊಂಡಿದ್ಯಾ? ಎಲ್ಲೋ ಒಂದ್ ಕಡೆ ನಿನಗೆ ಇಷ್ಟ ಇದೆ ಕಣೆ, ಅದಕ್ಕೆ ಬೈಕೊಂಡ್ ಬಂದ ಬೆಳ್ಸೋ ಪ್ಲಾನ್ ನಿಂದು. ಏಯ್ ಥು, ಬಂದ ಬೆಳ್ಸೋದಲ್ಲ ಕಣು, ನಿನ್ ದುರಂಕಾರದ ಆಟಗಳನ್ನ ಬಂದ್ ಮಾಡೋ ಪ್ಲಾನ್. ಅದು ನಾನ್ ಮಾಡೋ ಕೆಲ್ಸ. ಇದು ಒಂದ್ ರಾತ್ರಿ ಕಳ್ದೋಗ್ಲಿ, ಆಮೇಲಿದೆ ನಿನಗ್ ಮಾರಿ ಹಬ್ಬ. ಓ, ಹಾಗಾದ್ರೆ ರಾತ್ರಿ ನನ್ ಜೊತೆ ಕಳಿಬೇಕಂತ ಡಿಸೈಡ್ ಮಾಡಿದ್ಯಾ? ಥೂ, ನಿನ್ ಮುಸುಡಿಗಿಷ್ಟು ಸಗ್ನಿನ ಮೈಗೆ ಹಚ್ಕೊಂಡೋದು ಸೆಂಟ್ ಅಂತ ಹೇಳ್ಕೊಂಡು ಓಡಾಡೋ ಶೋಕಿ ನನಗಿಲ್ಲ. ಹಾಗಾದ್ರೆ ಜಾಗ ಖಾಲಿ ಮಾಡು. ಮನ್ಸ್ ಮಾಡಿದ್ರೆ ಇಷ್ಟೊತ್ಗಾಗ್ಲೇ ನೀನ್ ಓಡೋಗ್ಬೋದಿತ್ತು. ಏನೋ ಕಾರಣ ಹೇಳಿ ನೀನ್ ಎಸ್ಕೇಪ್ ಆಗ್ಬೋದಿತ್ತು. ಆದ್ರೆ ಅದ್ಯಾವ್ದು ನೀನ್ ಮಾಡ್ತಿಲ್ಲ. ಬಾಯಿ ಮಾಡ್ಕೊಂಡು ಇಲ್ಲೇ ಅಂಟ್ಕೊಂಡ್ ಕೂತಿದ್ಯಾ. ಅಯ್ಯೋ, ಯಾವಾಗ್ಲೋ ಹೋಗ್ತಿದ್ದೆ ಕಣೆ, ಬೈಕ್ ಕಿಕ್ ಸಹ ಹೊಡಿಯಕ್ಕಾಗ್ತಾ ಇಲ್ಲ. ಬೇಕಂತ ನನ್ನ ಕಟ್ಟಾಕಿ ನೀನ್ ಇಷ್ಟ ಪೂರೈಸ್ಕೊಂತ ಇದ್ಯಾ? ಕೆಟ್ಟದಾಗ ಮಾತಾಡ್ಬೇಡ ವಿಜಯ್. ಇಲ್ಲ ಕಣೆ, ನಿಮ್ಮ ಅಪ್ಪನ್ ಕೆಟ್ಟ ಪ್ಲಾನ್ ನ ಬೆಸ್ಟ್ ಪ್ಲಾನ್ ಅನ್ಲ. ಅವನೇ ಹೇಳಿರ್ತಾನೆ ಶ್ರೀಮಂತ ಹುಡುಗರ್ನ ಲಾಕ್ ಮಾಡಿ ಬುಟ್ಟಿಗೆ ಹಾಕೋ ಅಂತ. ಅದನ್ನೇ ನೀನ್ ಮಾಡ್ತಿರೋದು. ಅಲ್ಲ, ಒಂದ್ ಹೆಣ್ಣನ್ನ ಕೆಣ್ಕಿದ್ರೆ ಯಾವ ಶಿಕ್ಷೆ ಅನ್ಭವಿಸ್ಬೇಕಾಗುತ್ತೆ ನಾ ತೋರ್ಸಕ್ಕೆ ನಿನ್ ಕಾಲ್ ತಿರ್ಗಿಸಿದ್ದು. ವಿನಾಕಾರಣ ಒದ್ಯಾ ಕಾಲು ಹೇಗ್ ಒದ್ದಾಡುತ್ತೆ ಅನ್ನೋದನ್ನ ತೋರ್ಸಕ್ಕೆ. ಈಗ 1000 ಹೇಳ್ಬೋದು, ಆದ್ರೆ ಆಗ್ತಿರೋದೇನು? ನನ್ ನೋವನ್ನ ಉಪಯೋಗಿಸ್ಕೊಂಡು ಅಡ್ಡದಾರಿಯಲ್ಲಿ ಮನೇಲಿ ಟೆಂಟ್ ಹಾಕೋಕೆ ಹೊರಟಿರೋ ಕಚಡ ಜನಗಳು ನೀವು. ಏ ರೋಪೇನೆ ಆಗ್ತೀಯಾ? ಅಂತ ಜನ ನೀವಲ್ಲ ಅಂದ್ರೆ ಉಳುಕ್ ತೆಗಿ. ತೆಗೆದ್ರೆ ಇವತ್ ರಾತ್ರಿ ಈಚೆ ಹೋಗ್ತೀಯಾ? ಇನ್ನೊಂದು ಕ್ಷಣ ಇಲ್ಲಿರಲ್ಲ. ಕಾಲ್ ಸರಿ ಇದ್ದಿದ್ರೆ ಯಾವಾಗ್ಲೂ ಹೋಗ್ತಿದ್ದೆ. ಹೌದಾ? ಹಾಗಾದ್ರೆ ಬಾಯಿಲ್ ಕೂತ್ಕೋ.